ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದ ನಂತರ ನಾನು ಈಗ ವ್ಲಾಗ್ ಮಾಡ್ತಾಯಿದ್ದೇನೆ. ಇವತ್ತು ನಾನೀಗ ಪಲಾವ್ ಮಾಡ್ತಾಯಿದ್ದೇನೆ ಮಕ್ಕಳಿಗೆ ಸ್ಕೂಲಿಗೆ ತಗೊಂಡು ಹೋಗಲಿಕ್ಕೆ. ಹಾಗೆ ಅದಕ್ಕೆ ನಾನು ಹಸಿ ಬಟಾಣಿ ಆ್ಯಡ್ ಮಾಡ್ತಾಯಿದ್ದೇನೆ. ನೋಡಿ ಹೇಗಿದೆ ಅಂತೇಳಿ. ಆಲ್ರೆಡಿ ಮಸಾಲೆ ಎಲ್ಲ ಹಾಕಿ ಆಯಿತು. ನೋಡಿ ಇಲ್ಲಿ ತುಪ್ಪ ಎಲ್ಲ ಹಾಕಿ ಗರಂ ಮಸಾಲ, ಚಕ್ಕೆ, ಲವಂಗ ಎಲ್ಲ ಹಾಕಿ, ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಹಾಕಿ, ಬಟಾಣಿ ಕಾಳು, ಕ್ಯಾಪ್ಸಿಕಮ್, ಆಮೇಲೆ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಸ್ವಲ್ಪ ಅರಶಿನ ಹುಡಿ, ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ತೇನೆ. ಜಸ್ಟ್ ಒಂದು ಪರಿಮಳಕ್ಕೆ ಅದೆಲ್ಲ ಹಾಕಿದರೆ ಒಂದು ಪಲಾವ್ ಪರಿಮಳ ಆಗಿರ್ತದೆ. ನೋಡಿ, 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡೆ. ನೋಡಿ, ಅಕ್ಕಿ ಹಾಕ್ಕೊಂಡೆ, ನೀರು ಹಾಕ್ಕೊಂಡೆ, ಉಪ್ಪೆಲ್ಲ ಹಾಕ್ಕೊಂಡೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕದೆ ಮಾಡುವ ಪಲಾವ್. ಕೊತ್ತಂಬರಿ ಸೊಪ್ಪು ಹಾಕಿದರೆ ನೋಡಿ ಹಸಿರು ಹಸಿರು ಕಲರಲ್ಲಿತ್ತು. ಇವತ್ತು ನೋಡಿ ಒಳ್ಳೆ ಆರೆಂಜ್ ಕಲರಲ್ಲಿದೆ. ಸೊ ಉಪ್ಪೆಲ್ಲ ಸಾಕಂತೇಳಿ ನೋಡಿ ಕುಕ್ಕರಿನ ಬಾಯಿ ಮುಚ್ಚೋದು. ನಾನಿಲ್ಲಿ ಮಧ್ಯಾಹ್ನಕ್ಕೆ ಸುವರ್ಣಗಡ್ಡೆ ಮತ್ತು ಬಟಾಣಿ ಕಾಳು ಸುವರ್ಣಗಡ್ಡೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬಟಾಣಿ ಕಾಳು ಹಸಿ ಬಟಾಣಿ ಅದು. ಸೊ ಅದನ್ನು ಸಹ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಅದನ್ನು ಬೇಯಿಸ್ಕೊಳ್ಬೇಕು. ಅದೊಂದು ಒಂದು ಗಸಿ ಮಾಡುವ ಅಂತ, ತೆಂಗಿನಕಾಯಿ ಹಾಕದೆ ಅಲ್ಲಿಗೆ ಆರಿಸಿ ಗಸಿ ಮಾಡುವ ಅಂತೇಳಿ. ಪಲಾವು ರೆಡಿ ಆಯಿತು. ಗ್ಯಾಸ್ ಇದು ಕುಕ್ಕರಿದು ಗ್ಯಾಸ್ 2 ವಿಸಿಲೆಲ್ಲ ಬಂತು. ಆಫ್ ಎಲ್ಲ ಮಾಡಿ ಆಯಿತು. ಇಲ್ಲಿ ನಾನೀಗ ಕಷಾಯ ಮಾಡ್ಕೊಂಡಿದ್ದೇನೆ. ಜೀರಿಗೆ ಮತ್ತು ಮೆಂತೆ ಹಾಕಿದ ಕಷಾಯ ನಾನು ಡೈಲಿ ಕುಡಿತೇನೆ. ನಾನು, ನನ್ನ ಮಗಳು, ಹಸ್ಬೆಂಡಿಗೆ ಮಾತ್ರ ಅದಕ್ಕೆ ಇದೆಲ್ಲ ಹಾಕ್ತೇವೆ, ಅಜ್ವೈನ್, ಆಮೇಲೆ ಅಂತ ಹೇಳಿದ್ರೆ ಬಡೆ ಸೊಪ್ಪು ಅಷ್ಟು ಹಾಕ್ತೇವೆ. ಫಸ್ಟ್ ನಾವು ನಮಗಿರುವ ಕಷಾಯ ರೆಡಿ ಮಾಡಿಕೊಳ್ಳೋದು. ಇದು ಜೀರಿಗೆ ಮತ್ತು ಮೆಂತೆ ಹಾಕಿ ಬೇಯಿಸ್ಕೊಳ್ಳೋದು. ಆಮೇಲೆ ನನಗೆ ಮತ್ತು ಮಗಳಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಉಳಿದ ಜೀರಿಗೆ ನೀರಿಗೆ ಅಜ್ವೈನ್ ಮತ್ತು ಬಡೆ ಸೊಪ್ಪು ಹಾಕಿ ಅದನ್ನು ಪುನಃ ಒಳ್ಳೆ ಕುದಿ ಬರಿಸಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿ, ಅಂದರೆ 1 ಗ್ಲಾಸ್ ಇದ್ದರೆ 1/2 ಗ್ಲಾಸ್ ಮಾಡಿ ಹಸ್ಬೆಂಡ್ ಕುಡಿಯೋದು. ನೋಡಿ, ಸುವರ್ಣಗಡ್ಡೆ ಆಮೇಲೆ ಬಟಾಣಿ ಕಾಳು ಇದೆರಡನ್ನು ಒಟ್ಟಿಗೆ ಬೇಯಿಸ್ಕೊಳ್ತೇನೆ. ಅಲ್ಲಿಗೆ ಬೇಯಲಿಕ್ಕೆ ಇಡ್ತೇನೆ. ಕುಕ್ಕರಲ್ಲಿ ಬೇಯಿಸೋದಲ್ಲ, ಓಪನ್ ಆಗಿ ಬೇಯಿಸ್ತೇನೆ. ಕುಕ್ಕರಲ್ಲಿ ಬೇಯಿಸಿದರೆ ಇಡೀ ಒಳ್ಳೆ ಬೆಂದು ಪಾಯಸದ ರೀತಿ ಆಗ್ತದೆ ಸುವರ್ಣಗಡ್ಡೆ. ಹಾಗೆ ಓಪನ್ ಆಗಿ ಬೇಯಿಸ್ತೇನೆ. ಇದು ಸ್ವಲ್ಪ ಟೈಮ್ ತಗೊಳ್ಬೋದು, ಆದರೂ ಅದರಲ್ಲೇ ಬೇಯಿಸುವ ಅಂತೇಳಿ ಮುಚ್ಚಿ ಬೇಯಿಸ್ತೀನಿ. ಮೊದಲು ನಾನು ಜೀರಿಗೆ ಮಾತ್ರ ಬೇಯಿಸ್ಕೊಂಡು ಕಷಾಯ ಮಾಡ್ಕೊಳ್ತಿದ್ದೆ, ಜೀರಿಗೆ ಕಷಾಯ ಮಾತ್ರ. ಈಗ ನಾನು ಮೆಂತೆ ಕೂಡ ಆ್ಯಡ್ ಮಾಡಿ, ಯಾಕಂದರೆ ಮೆಂತೆ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಅದನ್ನು ಸಹ ಸ್ವಲ್ಪ ಮೆಂತೆ ಹಾಕಿ ಕುಡಿತೇನೆ. ಈಗ ನಾನು ಕೂತ್ಕೊಂಡು ಜೀರಿಗೆ ನೀರು ಕುಡಿತಾ ಇದ್ದೇನೆ. ಯಾವತ್ತು ಯೂಶ್ವಲಿ ನೀರಾದರೂ ಎಂತಾದರೂ ಆರಿದ ಏನಾದರೂ ಇದ್ದರೆ ಹೆಚ್ಚಿನ ನೀರು ಹೀಗೆ ಗಂಟಲಿಗೆ ಹಾಕಿಕೊಂಡು ನಿಂತ್ಕೊಂಡು ಕುಡಿಯೋದು ಯಾವತ್ತು. ಅದು ಒಳ್ಳೆಯದಲ್ಲ. ಯಾವತ್ತು ನಿಂತ್ಕೊಂಡು ಊಟ ಮಾಡಬಾರ್ದು, ಆಮೇಲೆ ನೀರು ಎಲ್ಲ ಕುಡಿಬಾರ್ದಂತೆ. ಕೂತ್ಕೊಂಡೇ ಕುಡಿಬೇಕು, ಕೂತ್ಕೊಂಡೇ ಊಟ ಮಾಡಬೇಕು. ಇಲ್ಲ ನೆಲದಲ್ಲಿ ಮಕ್ಕಳ ಕಾಲಿಗೆ ಮಡಚಿ ಕೂತ್ಕೊಂಡು ನೀರು ಕುಡಿಯೋದು ಹಾಗೆಲ್ಲ ಮಾಡಬೇಕಂತೆ. ಯಾವತ್ತೂ ನಾನು ನೀರನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಗಡಗಡ ಅಂತ ಕುಡಿಯೋದು, ಹಾಗೆ ಕುಡಿಬಾರ್ದಂತೆ, ತಪ್ಪು. ಆದರೆ ಅದೇ ತಪ್ಪು ಮಾಡೋದು. ಈಗ ಕಷಾಯ ಬಿಸಿಯಾಗಿದೆ, ಗಂಟಲಿಗೆ ಹಾಗೆ ಒಯ್ದುಕೊಳ್ಳೋ ಹಾಗಿಲ್ಲ. ಹಾಗೆ ಕೂತ್ಕೊಂಡು ಕುಡಿತಾ ಇದ್ದೇನೆ, ಆರಾಮಿಸಿ ಕೂತ್ಕೊಂಡು ಕುಡಿಯುವ ಅಂತೇಳಿ. ಮತ್ತು ಮನಸ್ಸಿಗೊಂಥರ ಬೇಜಾರು. ಯಾಕಂದರೆ ನಮ್ಮೂರಲ್ಲಿ ಒಬ್ಬರು ಪಕ್ಕಣ್ಣ ಅಂತೇಳಿ ಅವರಿಗೆ ಆ್ಯಕ್ಸಿಡೆಂಟ್ ಆಗಿದೆ. ಹಾಗೆ ಒಂಥರ ಬೇಜಾರು. ನಮಗೆ ತುಂಬ ಹತ್ತಿರದವರು. ಹಾಗೆ ಅಂದರೆ ಯಾರಿಗೆ ಆವಾಗ ಏನಾಗ್ತದೆ ಅಂತ ಹೇಳಲಿಕ್ಕಿಲ್ಲ. ಅದನ್ನು ಕೇಳಿ ಒಂಥರ ಮನಸ್ಸೆಲ್ಲ ಭಾರ ಬೇಜಾರಲ್ಲ. ಯಾರಿಗಾದರೂ ಹೆಚ್ಚು ಕಡಿಮೆ ಏನಾದರೂ ಆದರೆ ಬೇಜಾರಾಗ್ತದೆ. ಅದು ನಮಗೆ ನಮ್ಮ ಹತ್ತಿರದವರೆಲ್ಲ ಏನಾದರೂ ಆದರೆ ತುಂಬ ಬೇಜಾರು. ಹಾಗೆ ಅವರು ಆದಷ್ಟು ಬೇಗ ಹುಷಾರಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೇನೆ. ನಿನ್ನೆ ಸಂಜೆ ಕೇಳಿದ್ದು ಆ ಸುದ್ದಿ, ಹಾಗೆ ಒಂಥರ ಮನಸ್ಸಿಗೆ ಬೇಜಾರು. ಇವತ್ತು ಓಕೆ, ಸ್ವಲ್ಪ ಅವರು ಹುಷಾರಿದ್ದಾರೆ, ಜೀವಕ್ಕೇನು ಅಪಾಯ ಇಲ್ಲ ಅಂತ ಕೇಳಿದ ಮೇಲೆ ಸಮಾಧಾನ ಆಯಿತು. ಈಗ ಬೆಳಗ್ಗೆ ಎಷ್ಟು ಗೊತ್ತಾ, 6:45 ಗಂಟೆ ಆಗಿದೆ. ಮಕ್ಕಳೆಲ್ಲ ಏಳಲಿಲ್ಲ, ಇನ್ನು ಏಳಿಸಬೇಕು, ಸ್ಕೂಲಿಗೆಲ್ಲ ರೆಡಿ ಮಾಡಿಸ್ಬೇಕು ಅವರನ್ನು.
ಪಲಾವ್ ನೋಡಿ, ಇವತ್ತು ಆರೆಂಜ್ ಕಲರ್ ಪಲಾವ್ ಆಗಿದೆ. ಇದು ಹಾಕಿ ಅಂತ ಒಗ್ಗರಣೆ ಸೊಪ್ಪು ಹಾಕದ ಕಾರಣ ಆರೆಂಜ್ ಆಗಿದೆ. ಚೂರ್ಣ ಮತ್ತು ಬಟಾಣಿ ಕಾಳು ಬೇಯ್ತಾ ಇದೆ. ಇದೀಗ ಮಾಡಲಿಕ್ಕೆ ಆಗೋದಿಲ್ಲ, ಈಗ ಸ್ಕೂಲಿಗೆ ಮಕ್ಕಳನ್ನು ರೆಡಿ ಮಾಡಲಿಕ್ಕೆ ಟೈಮ್ ಆಯಿತು. ಹಾಗೆ ಅದನ್ನು ಆಮೇಲೆ ಮಾಡೋದು, ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಅಡುಗೆ ಎಲ್ಲ ಮಾಡೋದು. ಹೊರಗಡೆ ಎಲ್ಲ ಕತ್ತಲಾಗಿದೆ, ಜೋರು ಮಳೆ ಮೋಡ ಹಾಗೆ ಇವತ್ತು ವಾಕಿಂಗ್ ಕ್ಯಾನ್ಸಲ್. ಇಲ್ಲಿ ಕರೆಂಟ್ ಹೋಗಿದೆ. ನಾನು ಚೂರ್ಣ ಮತ್ತು ಬಟಾಣಿ ಕಾಳು ಗಸಿ ಮಾಡ್ತಾಯಿದ್ದೇನೆ. ಕರೆಂಟ್ ಹೋದ ಕಾರಣ ತೆಂಗಿನಕಾಯಿ ಏನು ಅರಿವಾಗಿಲ್ಲ. ಹಾಗೆ ನಾನಿಲ್ಲಿ ಪಲ್ಯ ಥರ ಮಾಡುವ ಅಂತ ನೋಡಿ, ನೀರುಳ್ಳಿ, ಕ್ಯಾಪ್ಸಿಕಮ್, ಆಮೇಲೆ ಇಲ್ಲಿ ಹಸಿಮೆಣಸು, ಟೊಮೆಟೊ ಕೊಯ್ದಿಟ್ಟಿದ್ದೇನೆ. ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ, ಇಲ್ಲಿ ಎಲ್ಲ ಮಸಾಲೆ ಇದೆ. ಸೊ ಎಣ್ಣೆ ಹಾಕಿದ್ದೀನಿ ಬಾಣಲೆಗೆ, ಅದೀಗ ಕಾಯ್ತಾ ಇದೆ. ಎಣ್ಣೆ ಬಿಸಿ ಆಯಿತು. ನಾನೀಗ ನೀರುಳ್ಳಿ ಹಾಕ್ತೇನೆ. ಇಲ್ಲಿ ಅನ್ನಕ್ಕಿಟ್ಟಿದ್ದೇನೆ, ಕುಚ್ಚಲನ್ನ, ಬಾಯ್ಲ್ಡ್ ರೈಸ್ ಹಾಕ್ತಾಯಿದೆ. ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತೇನೆ. ನಾನು ಮಾಡಿದ್ದಲ್ಲ, ಅಂಗಡಿಯಿಂದ ತಂದದನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಹಾಕ್ತಾಯಿದ್ದೇನೆ. ಒಂದು ಕೈಗೆ ಫೋನು ಟೊಮೆಟೊ, ಇಲ್ಲಿ ಒಂದು ದೊಡ್ಡ ಟೊಮೆಟೊ ತಗೊಂಡಿದೆ. ಆಮೇಲೆ ನೀರುಳ್ಳಿ 2 ಸಾಧಾರಣ ಸಣ್ಣ ಸೈಜಿನ ನೀರುಳ್ಳಿ, ಆಮೇಲೆ ಒಂದು ಸಣ್ಣ ಪೀಸ್ ಕ್ಯಾಪ್ಸಿಕಮ್, ಹಸಿಮೆಣಸು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ತೇನೆ. ನೀರುಳ್ಳಿ ಒಳ್ಳೆ ಬಾಡಲಿ, ಆಮೇಲೆ ಉಳಿದ ಮಸಾಲೆ ಎಲ್ಲ ಹಾಕುವ. ಟೊಮೆಟೊ ಆಲ್ಮೋಸ್ಟ್ ಬಾಡಿದೆ. ಇನ್ನೂ ಸ್ವಲ್ಪ ಬಾಡಲಿ. ಈಗ ಇದಕ್ಕೆ ನಾನು ಮಸಾಲ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಅರಿಶಿಣ ಹುಡಿ, ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ ಒಂದು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ, ಆಮೇಲೆ ಸ್ವಲ್ಪ ಚಿಕನ್ ಮಸಾಲೆ ಇವಿಷ್ಟು ಹಾಕಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ. ಉಪ್ಪು ಹಾಕಲಿಲ್ಲ, ಉಪ್ಪು ಹಾಕಬೇಕಷ್ಟೇ. ಇಲ್ಲಿ ಎಲ್ಲ ಮಸಾಲೆಗಳೆಲ್ಲ ಒಳ್ಳೆ ಮಿಕ್ಸ್ ಆಗಲಿ, ಅದರ ಹಸಿ ವಾಸನೆ ಹೋಗಲಿ. ಫ್ರೈ ಆಯಿತು. ಈಗ ಇದಕ್ಕೆ ಬೇಯಿಸಿಟ್ಕೊಂಡ ನಾನು ಚೂರ್ಣ ಮತ್ತು ಬಟಾಣಿ ಕಾಳು ಎಲ್ಲ ಮಿಕ್ಸ್ ಮಾಡುವ. ಉಪ್ಪು ಹಾಕಿ ಬೇಯಿಸ್ಕೊಂಡದ್ದು ನಾನು ಇದನ್ನು. ಸೊ ಈಗ ಉಪ್ಪು ನೋಡಿ ಹಾಕ್ತೇನೆ, ಎಷ್ಟು ಬೇಕು ಅಂತೇಳಿ ನೋಡಿ ಅಲ್ಲಿ ಹಾಕ್ತೇನೆ. ಈಗ ಮುಚ್ಚಿ ಬೇಯಿಸುವ. ಮುಚ್ಚಿ ಬೇಯಿಸ್ತೇನೆ, ಆಮೇಲೆ ಉಪ್ಪು ನೋಡ್ತೇನೆ. ಕರೆಂಟ್ ಇಲ್ಲ, ಹಾಗೆ ಇಲ್ಲಿ ಚಾರ್ಜ್ ಮಾಡಿದ ಒಂದು ಬಲ್ಬನ್ನು ಸಿಕ್ಕಿಸಿಕೊಂಡು ಅಡಿಗೆ ಮಾಡ್ತಾ ಇದ್ದೇನೆ. ನೋಡಿ ಹೀಗುಂಟು ಲೈಟ್. ಇದಕ್ಕೆ ವಯರ್ ಇದೆ ಚಾರ್ಜ್ ಮಾಡಲಿಕ್ಕೆ. ಹಾಗೆ ಒಂದು 8 ಅವರ್ಸ್ ಚಾರ್ಜ್ ಮಾಡಿದರೆ ಇದು ಕರೆಂಟ್ ಹೋದ ಟೈಮಿಗೆ ನಮಗೆ ಯೂಸ್ ಮಾಡ್ಬೋದು. ಹಾಗೆ ಅದರ ಸಹಾಯದಿಂದ ಈಗ ಅಡುಗೆ ಮಾಡ್ತಾ ಇದ್ದೇನೆ. ಸೊ ಈಗ ಸಾರು ಟೇಸ್ಟ್ ಮಾಡಿ ನೋಡಿದೆ, ಒಳ್ಳೆ ಟೇಸ್ಟ್ ಉಂಟು. ಚಿಕನ್ ಮಸಾಲೆ ಎಲ್ಲ ಹಾಕಿದ್ದಲ್ಲ ಒಳ್ಳೆಯಾಗಿದೆ. ಅನ್ನ ಆಗ್ತಾ ಉಂಟು. ಅನ್ನ ಗ್ಯಾಸ್ ಎಲ್ಲ ಆಫ್ ಮಾಡಿ ಇತ್ತು. ಬೆಳಗಿನ ಪಲಾವ್ ಕೂಡ ಇದೆ. ಸೊ ನೋಡುವ, ಕರಿ ಆದ ಮೇಲೆ ಊಟ ಮಾಡೋದು. ಇವತ್ತು ನಾನು ಎಂತ ಗ್ರಹಿಸಿದೆ, ಅದು ಯಾವ್ದು ಕೆಲಸ ಮಾಡಲಿಕ್ಕಾಗಲಿಲ್ಲ. ನಾನು ಅದಕ್ಕೆ ಮಸಾಲ ಅರ್ದು ಹಾಕುವಂತಿದ್ರೆ ಕರೆಂಟ್ ಇಲ್ಲ. ಆಮೇಲೆ ವಾಕಿಂಗ್ ಹೋಗುವಂತ ಗ್ರಹಿಸಿದೆ. ಜೋರು ಮಳೆ ಅಂದರೆ ಒಳ್ಳೆ ಮಳೆ, ಜೋರು ಮಳೆ ಬರ್ತಾ ಉಂಟು ಇವತ್ತು.
ಸಾರು ರೆಡಿ. ಟೇಸ್ಟ್ ಮಾಡಿ ನೋಡಿದೆ, ಒಳ್ಳೆ ಟೇಸ್ಟ್ ಆಗಿದೆ. ಇದು ತೆಂಗಿನಕಾಯಿ ಹಾಲು ತೆಂಗಿನಕಾಯಿ ಅರ್ಧ ಹಾಕಿದೆ, ಏನಾದಿದ್ರೆ ಇನ್ನೂ ಟೇಸ್ಟ್ ಆಗ್ತಿತ್ತು. ಸೊ ಇದು ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕಿದರೂ ಇನ್ನೂ ಟೇಸ್ಟ್ ಆಗ್ಬೋದು. ನನ್ನ ಹತ್ರ ಇಲ್ಲ ಕೊತ್ತಂಬರಿ ಸೊಪ್ಪು, ಖಾಲಿಯಾಗಿದೆ, ತಂದಾಗಬೇಕಷ್ಟೇ. ಸೊ ಇದು ನನ್ನ ಕರಿ. ಹಾಯ್ ಫ್ರೆಂಡ್ಸ್, ಸಂಜೆ ಇತ್ತು. ನಾನು ನಾಳೆ ಇಂಡಿಪೆಂಡೆನ್ಸ್ ಡೇ, ಆಮೇಲೆ ಮಗಳಿಗೆ, ದೊಡ್ಡ ಮಗಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕಿದೆ. ಬೆಳಗ್ಗೆ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಲಿಕ್ಕೆ, ಧ್ವಜಾರೋಹಣಕ್ಕೆ. ಚಿಕ್ಕವಳಿಗೆ ಫುಲ್ ರಜೆ ಕೊಟ್ಟಿದ್ದಾರೆ, ಮೂರು ದಿನ ರಜೆ ಅಷ್ಟಮಿಯಾಗಿ. ಹಾಗೆ ನಾನು ನಾಳೆಗೆ ದೋಸೆ, ಉದ್ದಿನ ಹಿಟ್ಟೆಲ್ಲ ಅರ್ದಿಟ್ಕೊಂಡಿದ್ದೇನೆ. ದೋಸೆಗೆ ಅರ್ದಿಟ್ಕೊಂಡಿದ್ದೇನೆ. ಬೆಳಗ್ಗೆ ಬೇಗ ಎದ್ದು ದೋಸೆ ಮಾಡಿಕೊಟ್ರೆ ಅವಳನ್ನು ಸ್ಕೂಲಿಗೆ ಕಳಿಸಿದರೆ ಮುಗೀತದೆ. ಸೊ ಇಲ್ಲಿ ತುಂಬ ಪಾತ್ರೆ ಎಲ್ಲ ಉಂಟು. ಆ ಪಾತ್ರೆ ಎಲ್ಲ ತೊಳೆದು ಊಟ ಎಲ್ಲ ಮಾಡಿ ಲೈವಿಗೆಲ್ಲ ಸಪೋರ್ಟ್ ಮಾಡಲಿಕ್ಕಿದ್ರೆ ಸಪೋರ್ಟ್ ಮಾಡೋದು. ಆಮೇಲೆ ನಾನು ಲೈವ್ ಮಾಡೋ ಮೂಡಲ್ಲಾದರೆ ಲೈವ್ ಮಾಡ್ತೇನೆ. ಸೊ ಇವಿಷ್ಟು ನನ್ನ ಇವತ್ತಿನ ದಿನ ಹೀಗೆ ಹೋಯಿತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೊಸತಾಗಿ ನನ್ನ ಚಾನಲನ್ನು ನೋಡುವರಿದ್ದರೆ. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.